ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, SSC GDಯ ಫೆಬ್ರವರಿ 6ನೇ ತಾರೀಕಿನ ಶಿಫ್ಟ್ 1 ಮತ್ತು ಶಿಫ್ಟ್ 2ನ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶಿಫ್ಟ್ 1ನ ಮತ್ತು ಶಿಫ್ಟ್ 2ನ ಆ್ಯಕ್ಯುರೇಟ್ GK ಕ್ವಶನ್ ಮತ್ತು ಕೀ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಸೊ ಯಾರ್ಯಾರು ಇವತ್ತು ಎಕ್ಸಾಮನ್ನು ಬರ್ತಿದ್ದೀರಾ ಅವರು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್, ಸ್ಕ್ರೀನಲ್ಲಿ ಕಾಣ್ತಿರುವಂಥ RPF ಮತ್ತು RPF-SF ಕಾನ್ಸ್ಟೇಬಲ್ಗೆ ನೇಮಕಾತಿ ಪರೀಕ್ಷೆ ಮಾರ್ಗದರ್ಶಿ ಎಂಬ ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ, ಎಕನಾಮಿಕ್ಸ್, ಜನರಲ್ ಸೈನ್ಸ್ ಮತ್ತು ಜನರಲ್ ನಾಲೆಡ್ಜ್ ಹಾಗೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸನ್ನು ಈಸಿ ಮೆಥಡಲ್ಲಿ ಹೇಳಿದ್ದಾರೆ. ಹಾಗೆ ಈ ಬುಕ್ಕಿನ ಹಿಂದಿನ ಪೇಜ್ಗಳಲ್ಲಿ ರೀಸನಿಂಗ್, ಮ್ಯಾಥಮೆಟಿಕ್ಸ್ನ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲನೇಷನ್ ಮತ್ತು ಆನ್ಸರನ್ನು ಹೇಳಿದ್ದಾರೆ. ಈ ಬುಕ್ ತುಂಬಾ ಚೆನ್ನಾಗಿದೆ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈ ಬುಕ್ಕಿನ ಮಾರ್ಕೆಟ್ ಪ್ರೈಸ್ 260 ರೂಪಾಯಿ ಇದೆ. ಆದರೆ ನಾನು ನಿಮಗೆ ಈ ಬುಕ್ಕಿನ PDF ಪ್ಲಸ್ ಈ 4 ಕ್ಲಾಸ್ಗಳ PDF ಹಾಗೂ 2024 ಡಿಸೆಂಬರಲ್ಲಿ ನಡೆದ RPF-SIನ ಎಲ್ಲ ಶಿಫ್ಟ್ಗಳ ಕ್ವಶನ್ ಮತ್ತು ಆನ್ಸರ್ನ PDF ಪ್ರೊವೈಡ್ ಮಾಡ್ತೀನಿ. ಈ 3 PDFಗಳು RPF ಕಾನ್ಸ್ಟೇಬಲ್, NTPC, SSC ಮತ್ತು ಗ್ರೂಪ್ ಡಿ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಲ್ಲೂ ಎಕ್ಸ್ಪೆಷಲ್ ಆಗಿ RPF ಕಾನ್ಸ್ಟೇಬಲ್ ಮತ್ತು ಗ್ರೂಪ್ ಡಿ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ 3 PDFಗಳ ಅಮೌಂಟನ್ನು 70 ರೂಪಾಯಿ ಇಟ್ಟಿದ್ದೀನಿ. ಯಾರಿಗೆ ಈ PDF ತಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅವರು ಈ ಸ್ಕ್ರೀನಲ್ಲಿ ಕಾಣ್ತಿರುವಂಥ 9741466382ಗೆ 70 ರೂಪಾಯಿ ಫೋನ್ಪೇ ಮಾಡಿ. ಹಾಗೆ ನೀವು ಪೇ ಮಾಡಿರುವಂಥ ಸ್ಕ್ರೀನ್ಶಾಟನ್ನು ಇದೇ ನಂಬರ್ ವಾಟ್ಸಪ್ಗೆ ಸೆಂಡ್ ಮಾಡಿ. ಯಾರು 70 ರೂಪೀಸನ್ನು ಪೇ ಮಾಡಿ ಆ ಸ್ಕ್ರೀನ್ಶಾಟನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೋ ಅವರಿಗೆ ನಾನು ಈ PDFಗಳನ್ನು ವಾಟ್ಸಪ್ ಮೂಲಕನೇ ಪ್ರೊವೈಡ್ ಮಾಡ್ತೀನಿ. ಸೊ ಯಾರೂ ಕೂಡ ಈ ನಂಬರ್ಗೆ ಕಾಲನ್ನು ಮಾಡಬೇಡಿ, ಓನ್ಲಿ ವಾಟ್ಸಪ್ ಮೆಸೇಜನ್ನು ಮಾಡಿ, ಅಲ್ಲೇ ನಿಮಗೆ PDF ಪ್ರೊವೈಡ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ PDF ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ನೋಡ್ತಿರುವಂಥ ಕ್ವಶನ್ಗಳು ಫೆಬ್ರವರಿ 6ನೇ ತಾರೀಕಿನ ಶಿಫ್ಟ್ 1ನ ಕ್ವಶನ್ಗಳು. ಮೊದಲನೇ ಪ್ರಶ್ನೆ, ಯಾವ ವಿಧಿಯಿಂದ ಯಾವ ವಿಧಿಯವರೆಗೂ ಮೂಲಭೂತ ಹಕ್ಕನ್ನು ವಿವರಿಸಲಾಗಿದೆ? ನೋಡಿ, ನಮ್ಮ ಭಾರತ ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕನ್ನು ವಿವರಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರುತ್ತೆ. ಈ 3ನೇ ಭಾಗವಾದ ಮೂಲಭೂತ ಹಕ್ಕನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ 6 ಮೂಲಭೂತ ಹಕ್ಕಿದೆ. ಅದರಲ್ಲಿ ಮೊದಲನೇದು ಸಮಾನತೆ ಹಕ್ಕು, 14ನೇ ವಿಧಿಯಿಂದ 18ನೇ ವಿಧಿಯವರೆಗೂ ಒಳಗೊಂಡಿದೆ. ನಂತರ ಸ್ವಾತಂತ್ರ್ಯದ ಹಕ್ಕು, 19ನೇ ವಿಧಿಯಿಂದ 22ನೇ ವಿಧಿ ಒಳಗೊಂಡಿದೆ. ನಂತರ ಮೂರನೇದು ಶೋಷಣೆ ವಿರುದ್ಧದ ಹಕ್ಕು, 23ನೇ ವಿಧಿಯಿಂದ 24ನೇ ವಿಧಿ. 4ನೇದು ಧಾರ್ಮಿಕ ಹಕ್ಕು, 25ನೇ ವಿಧಿಯಿಂದ 28ನೇ ವಿಧಿ. 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 29ನೇ ವಿಧಿಯಿಂದ 30ನೇ ವಿಧಿ. ಹಾಗೆ ಕೊನೆಯ ಮತ್ತು 6ನೇ ಮೂಲಭೂತ ಹಕ್ಕು ಸಾಂವಿಧಾನಿಕ ಪರಿಹಾರ ಹಕ್ಕು, 32ನೇ ವಿಧಿ. ಈ 32ನೇ ವಿಧಿಯನ್ನು ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಇದನ್ನು ಕೂಡ ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ 2023 ಉತ್ತರ ಪ್ರದೇಶದ 4 ನಗರದಲ್ಲಿ ಆಯೋಜಿಸಲಾಯಿತು. ಇದು ಯಾವ ಆವೃತ್ತಿಯಾಗಿದೆ? ಇದಕ್ಕೆ ರೈಟ್ ಆನ್ಸರ್ 3ನೇ ಆವೃತ್ತಿ. ನೋಡಿ, ಈ 3ನೇ ಆವೃತ್ತಿಯಲ್ಲಿ 21 ಆಟಗಳನ್ನು ಸೇರಿಸಲಾಗತ್ತೆ. ಈ 3ನೇ ಆವೃತ್ತಿಯ ಮ್ಯಾಸ್ಕೆಂಟ್ ಚೀತು ಅಂತ. ಇದು ಉತ್ತರ ಪ್ರದೇಶದ ರಾಜ್ಯ ಪ್ರಾಣಿ ಜೌಗು ಜಿಂಕೆ. ಹಾಗೆಯೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ನ ಮೊದಲ ಆವೃತ್ತಿ ಒಡಿಸ್ಸಾದಲ್ಲಿ ನಡೆಸಲಾಗುತ್ತೆ 2020ರಲ್ಲಿ. ನಂತರ 2ನೇ ಆವೃತ್ತಿಯನ್ನು 2022ರಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ. ಮುಂದೆ ಎಕ್ಸಾಮಲ್ಲಿ ಇವುಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಚೀನಾದ ಹೆಚ್ಚಿನ ಜನರು ಯಾವ ಧರ್ಮವನ್ನು ಅನುಸರಿಸುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಬೌದ್ಧ ಧರ್ಮ. ನೋಡಿ, ಚೀನಾದ ಹೆಚ್ಚಿನ ಜನರು ಬೌದ್ಧ ಧರ್ಮ ಮತ್ತು ಚೀನಿ ಜಾನಪದ ಧರ್ಮವನ್ನು ಅನುಸರಿಸ್ತಾರೆ. ಹಾಗೆ ಚೀನಾದ ಅಧಿಕೃತ ಉಪಭಾಷೆ ಮ್ಯಾಂಡರಿನ್. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ಪಂಚವಾರ್ಷಿಕ ಯೋಜನೆಯು PC ಮಹಾಲನೋಬಿಸ್ ಮಾದರಿಯನ್ನು ಆಧರಿಸಿದೆ? ಇದಕ್ಕೆ ರೈಟ್ ಆನ್ಸರ್ 2ನೇ ಪಂಚವಾರ್ಷಿಕ ಯೋಜನೆ. ಈ 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961ರವರೆಗೆ ನಡೆಯುತ್ತೆ. ಇದರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಈ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಕೈಗಾರೀಕರಣ ಮತ್ತು ಸಾರ್ವಜನಿಕ ವಲಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. ನೋಡಿ, 2ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಿತ ಬೆಳವಣಿಗೆ ದರ 4.5 ಆಗಿತ್ತು. ಆದರೆ ನಿಜವಾದ ಬೆಳವಣಿಗೆ ದರ 4.2.
ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಇತ್ತಷ್ಟೇ. ನೆಕ್ಸ್ಟ್ ಕ್ವಶನ್, 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಗಾಗಿ 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯು ಯಾವ ರಾಜ್ಯವನ್ನು ಆಯ್ಕೆ ಮಾಡಿದೆ? ಇದಕ್ಕೆ ಎರಡು ಆನ್ಸರ್, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಭಾರತದ ಯಾವ ರಾಜ್ಯದಲ್ಲಿ ಚಾಪ್ಚರ್ ಕೂಟ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಎರಡು ಆನ್ಸರ್, ಮಿಜೋರಾಂ. ನೋಡಿ, ಮಿಜೋರಾಂ ರಾಜ್ಯದಲ್ಲಿ ಆಚರಿಸುವ ಹಬ್ಬಗಳು ಚಾಪ್ಚರ್ ಕೂಟ್, ಮೀಮ್ ಕೂಟ್, ಪಾಲ್ ಕೂಟ್, ಆಂಥೋರಿಯಂ ಉತ್ಸವ. ಇವುಗಳು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಎಲ್ಲ ರಾಜ್ಯಗಳ ಹಬ್ಬಗಳನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್, ರೊಪ್ಪಿ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಇದಕ್ಕೆ ಎರಡು ಆನ್ಸರ್, ಅರುಣಾಚಲ ಪ್ರದೇಶ್. ನೋಡಿ, ಅರುಣಾಚಲ ಪ್ರದೇಶದಲ್ಲಿ ನಡೆಯುವಂಥ ಜಾನಪದ ನೃತ್ಯಗಳು ರೊಪ್ಪಿ, ಹುರ್ಕಾನಿ, ಪೋನಂಗ್, ಸಿಂಹ ಮತ್ತು ನವಿಲು ನೃತ್ಯ, ಪಾಪಿರ್ ಮತ್ತು ಹೇಲಮು. ಇವುಗಳೆಲ್ಲ ಅರುಣಾಚಲ ಪ್ರದೇಶದ ಜಾನಪದ ನೃತ್ಯಗಳು. ಇವುಗಳ ಬಗ್ಗೆ ಎಕ್ಸಾಮಲ್ಲಿ ಮುಂದೆ ಕೇಳ್ತಾರೆ. ಹಾಗೆ ಉಳಿದ ರಾಜ್ಯಗಳ ಜಾನಪದ ನೃತ್ಯಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ, ಅವುಗಳೆಲ್ಲವನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಫ್ರಾಂಟಿಯರ್ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ? ಇದಕ್ಕೆ ಎರಡು ಆನ್ಸರ್, ಖಾನ್ ಅಬ್ದುಲ್ ಗಫರ್ ಖಾನ್. ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಗಡಿನಾಡ ಗಾಂಧಿ, ಫ್ರಂಟಿಯರ್ ಗಾಂಧಿ, ಬಚ್ಚಾ ಖಾನ್ ಮತ್ತು ಬಾಷಾದ್ ಖಾನ್ ಅಂತ ಕರೀತಾರೆ. ಮುಂದಿನ ಶಿಫ್ಟ್ನಲ್ಲಿ ಇವುಗಳ ಬಗ್ಗೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ, ಮುಂದೆ ಎಕ್ಸಾಮಲ್ಲಿ ಕೇಳಬಹುದಾದಂಥ ಪ್ರಮುಖ ವ್ಯಕ್ತಿಗಳ ಅನ್ವರ್ಥನಾಮಗಳು ಗುರುದೇವ್ ಅಥವಾ ವಿಶ್ವಕವಿ ರವೀಂದ್ರನಾಥ್ ಠಾಕೂರನ್ನು ಕರೀತಾರೆ. ಇಂಡಿಯನ್ ನೈಟ್ಯಾಂಗಲ್ ಸರೋಜಿನಿ ನಾಯ್ಡು ಅವರನ್ನು ಕರೀತಾರೆ. ದೇಶಬಂಧು ಚಿತ್ತರಂಜನ್ ದಾಸ್, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಪಂಜಾಬ್ನ ಕೇಸರಿ ಲಾಲಾ ಲಜಪತ ರಾಯ್, ಭಾರತದ ಮಹಾಕವಿ ಅಥವಾ ಶೇಕ್ಸ್ಪಿಯರ್ ಕಾಳಿದಾಸ. ಹೀಗೆ ತುಂಬ ವ್ಯಕ್ತಿಗಳ ಅನ್ವರ್ಥನಾಮಗಳಿವೆ, ಅವೆಲ್ಲವನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಪೈ ಲಾಲ್ಡಿನುಯಿ ಚೌಹಾಣ್ ರವರು ಯಾವ ರಾಜ್ಯದ ಆರೋಗ್ಯ ಸಚಿವರಾಗಿದ್ದಾರೆ? ಇದಕ್ಕೆ ಎರಡು ಆನ್ಸರ್, ಮಿಜೋರಾಂ. ನೋಡಿ, ರೀಸೆಂಟಾಗಿ ಅಪಾಯಿಂಟ್ ಆಗಿರೋರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಿದ್ದಾರೆ, ಸೊ ಅವೆಲ್ಲವನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ರಂಗರಾಜನ್ ಸಮಿತಿ ಡ್ಯಾಶ್ನೊಂದಿಗೆ ಸಂಬಂಧ ಹೊಂದಿದೆ? ಇದಕ್ಕೆ ಎರಡು ಆನ್ಸರ್, ಬಡತನ ಅಂದಾಜು. ನೋಡಿ, ದೇಶದ ಬಡತನ ಮಟ್ಟವನ್ನು ನಿರ್ಣಯಿಸಲು 2012ರಲ್ಲಿ ಭಾರತ ಸರ್ಕಾರ ರಂಗರಾಜನ್ ಸಮಿತಿಯನ್ನು ನೇಮಕ ಮಾಡುತ್ತೆ. ಈ ಸಮಿತಿಯ ಅಧ್ಯಕ್ಷರು ರಂಗರಾಜನ್, ಸೊ ಹಾಗಾಗಿ ಈ ಸಮಿತಿಯನ್ನು ರಂಗರಾಜನ್ ಸಮಿತಿ ಅಂತ ಕರೀತಾರೆ. ಈ ಸಿ ರಂಗರಾಜನ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡಿ, ರೀಸೆಂಟಾಗಿ RBI ಗವರ್ನರ್ ಚೇಂಜ್ ಆಗಿದ್ದಾರೆ. ಶಕ್ತಿಕಾಂತ್ ದಾಸ್ ನಂತರ ಸಂಜಯ್ ಮಲ್ಹೋತ್ರರವರು 16ನೇ RBI ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರಾಮ್ನಾಥ್ ವಿ ರಾಘವನ್ ರವರು ಈ ಕೆಳಗಿನ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಇದಕ್ಕೆ ಎರಡು ಆನ್ಸರ್, ಮೃದಂಗಂ. ನೆಕ್ಸ್ಟ್ ಕ್ವಶನ್, ಯಾವ ಮಂಡಲದಲ್ಲಿ ಹವಾಮಾನ ಸಂಬಂಧಿತ ಘಟನೆಗಳು ಸಂಭವಿಸುತ್ತವೆ? ಇದಕ್ಕೆ ಎರಡು ಆನ್ಸರ್, ಟ್ರೋಪೋಸ್ಪಿಯರ್. ನೋಡಿ, ವಾತಾವರಣವನ್ನು 5 ಪದರಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಭೂಮಿಯ ಮೇಲ್ಮೈಯಿಂದ ಬಾಹ್ಯಾಕಾಶದ ಕಡೆಗೆ ಈ ಪದರವನ್ನು ಕ್ರಮವಾಗಿ ಜೋಡಿಸಲಾಗಿದೆ. ಅವುಗಳಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್. ಈ ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಪದರ ಕಂಡುಬರುತ್ತೆ, ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಇವುಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೋಡಿ, ಇಲ್ಲಿಗೆ ಶಿಫ್ಟ್ 1ನ ಕ್ವಶನ್ಗಳು ಕಂಪ್ಲೀಟ್ ಆಯಿತು. ನನಗೆ ಎಷ್ಟು ಕ್ವಶನ್ಗಳು ಸಿಕ್ಕಿವೆ ಅಷ್ಟು ಕ್ವಶನ್ಗಳಿಗೆ ಆ್ಯಕ್ಯುರೇಟ್ ಆನ್ಸರನ್ನು ಕೊಟ್ಟಿದ್ದೀನಿ. ಈಗ ನಾವು ಶಿಫ್ಟ್ 2ನ ಆ್ಯಕ್ಯುರೇಟ್ ಕ್ವಶನ್ ಮತ್ತು ಆನ್ಸರನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2023ರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಯಾರು ಹೆಚ್ಚಿನ ವಿಕೆಟನ್ನು ಪಡೆದರು? ಇದಕ್ಕೆ ಎರಡು ಆನ್ಸರ್, ಮೊಹಮ್ಮದ್ ಶಮಿ. ನೋಡಿ, 2023ರ ODI ಅಥವಾ ಏಕದಿನ ವಿಶ್ವಕಪ್ಪನ್ನು ಭಾರತದಲ್ಲಿ ಆಯೋಜಿಸಲಾಗಿತ್ತು. ಈ ವಿಶ್ವಕಪ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಫೈನಲ್ ಪಂದ್ಯವನ್ನು ಆಡಿತ್ತು. ಇದರಲ್ಲಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ, ಭಾರತ ರನ್ನರ್ ಆಗುತ್ತೆ. ಈ 2023ರ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ವಿರಾಟ್ ಕೊಹ್ಲಿ. ಹಾಗೆ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಮೊಹಮ್ಮದ್ ಶಮಿ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರಾಜ್ಯ ಸರ್ಕಾರದ ನಿಜವಾದ ಮುಖ್ಯಸ್ಥರು ಯಾರು? ಇದಕ್ಕೆ ಎರಡು ಆನ್ಸರ್, ಮುಖ್ಯಮಂತ್ರಿ. ನೋಡಿ, ಈ ಕ್ವಶನನ್ನು ತುಂಬ ಸಲ ಕೇಳಿದ್ದಾರೆ. ಹಾಗೆ ತುಂಬ ವಿದ್ಯಾರ್ಥಿಗಳು ಇದಕ್ಕೆ ರಾಜ್ಯಪಾಲರು ಅಂತ ಆನ್ಸರ್ ಮಾಡಿ ಬರ್ತಾರೆ. ಆದರೆ ರಾಜ್ಯಪಾಲರು ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ.
ನಿಜವಾದ ಅಥವಾ ನೈಜ ಮುಖ್ಯಸ್ಥರು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೆ ಇಲ್ಲಿ ಕೇಂದ್ರ ಸರ್ಕಾರದ ನಿಜವಾದ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಪ್ರಧಾನಮಂತ್ರಿ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಪುದುಚೇರಿ. ನೋಡಿ, ಫೆಬ್ರವರಿ 5ನೇ ತಾರೀಕಿನ ಶಿಫ್ಟ್ನಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೆಚ್ಚಿನ ಬಡತನ ಇದೆ ಅಂತ ಕೇಳಿದರು. ಈಗ ಯಾವುದರಲ್ಲಿ ಕಡಿಮೆ ಬಡತನ ಇದೆ ಅಂತ ಕೇಳಿದ್ದಾರೆ. ನೋಡಿ, ಹೆಚ್ಚಿನ ಬಡತನ ಇರುವಂಥ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ್ ಹಾವೇಲಿ, ಕಡಿಮೆ ಬಡತನ ಇರುವ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಹಾಗೆ ಹೆಚ್ಚಿನ ಬಡತನ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ಬಿಹಾರ್ ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ದಯಾನಂದ ಸರಸ್ವತಿ. ವೇದಗಳ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಶುದ್ಧೀಕರಣವನ್ನು ಪ್ರಯತ್ನಿಸಿದ ಮೊದಲ ತತ್ವಜ್ಞಾನಿ ಇವರು. ಇವರ ಪ್ರಸಿದ್ಧ ಪುಸ್ತಕ ಸತ್ಯಾರ್ಥ ಪ್ರಕಾಶ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, DPSPಗೆ ಸಂಬಂಧಿಸಿದ ಲೇಖನಿಗಳು ಅಥವಾ ವಿಧಿಗಳು ಯಾವುವು? ಇದಕ್ಕೆ ರೈಟ್ ಆನ್ಸರ್ 36ನೇ ವಿಧಿಯಿಂದ 51ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 4ನೇ ಭಾಗ DPSP ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಹೇಳುತ್ತೆ. ಈ DPSPಯನ್ನು ನಾವು ಐರಿಷ್ ದೇಶದಿಂದ ಎರವಲು ಪಡೆದಿದ್ದೇವೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ DPSPಯಲ್ಲಿನ 40ನೇ ವಿಧಿ ಪಂಚಾಯಿತಿಯನ್ನು ಸ್ಥಾಪಿಸುವ ಅವಕಾಶವನ್ನು ಕೊಡುತ್ತೆ. ಹಾಗೆ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳುತ್ತೆ. ಇವುಗಳ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಹಿಳೆಯರಿಗಾಗಿ ಯಾವ ಯೋಜನೆಯನ್ನು ಸೇರಿಸಲಾಗಿದೆ? ನೋಡಿ, ಈ ಕ್ವಶನಿನ ಆಪ್ಷನ್ಗಳು ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಲವಾರು ಮಹಿಳೆಯರಿಗಾಗಿ ಯೋಜನೆಗಳನ್ನು ತರ್ತಾರೆ. ಅದರಲ್ಲಿ ಒಂದು ಪಾರಿವಾರ ನಿವಾರಿತ ಯೋಜನೆ. ನೋಡಿ, 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990ರವರೆಗೆ ಇರುತ್ತೆ. ಇದರ ಅಧ್ಯಕ್ಷರಾಗಿ ರಾಜೀವ್ ಗಾಂಧಿ ಇರ್ತಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಉತ್ಪಾದನೆಯನ್ನು ಹೆಚ್ಚಿಸುವ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಸಾಧಿಸುವುದು. ನೋಡಿ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತುಂಬ ಎಕ್ಸಾಮಲ್ಲಿ ಕೇಳ್ತಿದ್ದಾರೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಹಲ್ಲಿನ ದಂತಕವಚ ಅಥವಾ ಎನಾಮಲ್ ಯಾವುದರಿಂದ ತಯಾರಿಸಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಕ್ಯಾಲ್ಸಿಯಂ ಮತ್ತು ರಂಜಕ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 2ನೇ ಪಂಚವಾರ್ಷಿಕ ಯೋಜನೆಯ ಬೆಳವಣಿಗೆ ದರ ಎಷ್ಟು ಅಂತ? ಇದಕ್ಕೆ ರೈಟ್ ಆನ್ಸರ್ 4.2%. ನೋಡಿ, ನಾವು ಪಂಚವಾರ್ಷಿಕ ಯೋಜನೆಯನ್ನು ರಷ್ಯಾ ದೇಶದಿಂದ ಎರವಲು ಪಡೆದಿದ್ದೇವೆ. ಹಾಗೆ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತ ಜವಾಹರ್ಲಾಲ್ ನೆಹರೂರವನ್ನ ಕರಿತೇವೆ. ನೋಡಿ, ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಹೆರಾಲ್ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. 2ನೇ ಪಂಚವಾರ್ಷಿಕ ಯೋಜನೆಯನ್ನು PC ಮಹಾಲ್ನೋಬಿಸ್ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ನೋಡಿ, ಪಂಚವಾರ್ಷಿಕ ಯೋಜನೆಯ ಮೇಲೆ ಎಲ್ಲ ಶಿಫ್ಟ್ನಲ್ಲೂ ಒಂದು ಕ್ವಶನನ್ನು ಕೇಳ್ತಿದ್ದಾರೆ. ಸೊ ಪಂಚವಾರ್ಷಿಕ ಯೋಜನೆಗಳನ್ನು ನೋಡ್ಕೊಳ್ಳಿ. ಹಾಗೆ ನಿಮಗೆ PDF ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರ್ಗೆ 70 ರೂಪೀಸ್ ಪೇ ಮಾಡಿ. ಹಾಗೆ ಇದೇ ನಂಬರ್ ವಾಟ್ಸಪ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿ. ಯಾರು ವಾಟ್ಸಪ್ಪಿಗೆ ಸ್ಕ್ರೀನ್ಶಾಟನ್ನು ಕಳಿಸ್ತಾರೋ ಅವರಿಗೆ ಈ PDF ಪ್ರೊವೈಡ್ ಮಾಡಲಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.